ಹೊನ್ನೇಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಅರ್ಥಪೂರ್ಣ ಬೀಳ್ಕೊಡುಗೆ ಸಮಾರಂಭ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ಹಿರೇಹೊನ್ನೇಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಶುಕ್ರವಾರ ಅರ್ಥಪೂರ್ಣವಾಗಿ ನಡೆಸಲಾಗಿದೆ. ಕಾರ್ಯಕ್ರಮ ವಿದ್ಯಾರ್ಥಿಗಳ ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭಗೊಂಡಿತು. ನಂತರ ಸ್ವಾಗತ ಗೀತೆ ಹಾಗೂ ಸ್ವಾಗತ ಭಾಷಣ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಸರಸ್ವತಿ ಪೂಜೆ ನೆರವೇರಿಸಲಾಗಿದೆ. ಇದೇ ಸಂದರ್ಭದಲ್ಲಿ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ಗಳನ್ನು ವಿತರಣೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಶಾಲೆಯೊಂದಿಗೆ ಹಾಗೂ ಶಿಕ್ಷಕರೊಂದಿಗೆ ಹೊಂದಿರುವ ತಮ್ಮ ಭಾವನಾತ್ಮಕ ಬಂಧವನ್ನು ಹಂಚಿಕೊಂಡಿದ್ದಾರೆ. ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಗಿದೆ. ಇದೇ ವೇಳೆ 10ನೇ ತರಗತಿ ವಿದ್ಯಾರ್ಥಿಗಳು ಶಾಲೆಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಶಿಕ್ಷಕರು ಆದ ಶೌಕತ್ ಶೇಖ್ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಸಚಿವರ ಆಪ್ತ ಸಹಾಯಕ ಸೋಮಶೇಖರ್ ಬೆನ್ನೂರ, ಶಾಲಾ ಅಧ್ಯಕ್ಷ ನಿಂಗಪ್ಪ ಬೆಳ್ಳಿವಾಲಿ, ಸಮಾಜ ಸೇವಕ ಶಂಕರಲಿಂಗ ದಾಸನಗೊಪ್ಪ, ಹಿರಿಯರು ಆದ ಸಹದೇವಪ್ಪ ದನಿಗೊಂಡ ಹಾಗೂ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಪ್ರಭುಲಿಂಗ ಪರಂಗಾಪುರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಗೀತಾ ಕಾಪ್ಸೆ ವಹಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕರು ಆದ ಮಹಂತೇಶ್ ಶ್ರೀಮತಿ, ಶಿಕ್ಷಕಿಯರು ಆದ ಜಯಶ್ರೀ ಚೂರಿ, ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಸರಿಯಾದ ಮೌಲ್ಯ ಕಲಿತುಕೋ ಅಂತ ಹೇಳಿದ್ರು ನನ್ನ ಇಂಗ್ಲಿಷ್ ಸರ್. ಅಂಡ್ ಸರ್ ನಾನು ಎಲ್ಲಾದ್ರೂ ನಿಮ್ಮ ಮಾತಿಗೆಲ್ಲ ಮಾಡಲಿ, ಮಕ್ಕಳು ಚೆನ್ನಾಗಿ ಪರೀಕ್ಷೆಯನ್ನು ಎದುರಿಸಲಿ, ಪರೀಕ್ಷೆ ಎನ್ನುವುದು ಒಂದು ಹಬ್ಬವಾಗಲಿ ಅನ್ನುವ ಧೈರ್ಯ ಬಂತು. ಕನ್ನಡ ಸರ್ ತುಂಬಾ ಇಷ್ಟ. ಅವರು ಇದೇನು ಕಂಪ್ನಿ ಈ ರೀತಿಯಾಗಿ ಇಂಟರ್ವ್ಯೂ ತಗೊಳ್ತಲ್ಲಿ ಏನಿದೆ ಕಂಪ್ನಿ ಅಂತ ವಿಶೇಷ ನೋಡೋಣ ಅಂತ ಹೇಳಿ ಬಂದಾಗ ಅಂಥ ಸಮಯದಲ್ಲಿ ಇರ್ತಕ್ಕಂಥ ಕಂಪ್ನಿ ಎಲ್ಲ ಮಾಲಕರು HR ಅವರು ಬಹಳ ಸರ್ಪ್ರೈಸ್ ಬಿಟ್ಟು ಇವತ್ತು ಆ ದಿವಸ ವಿದ್ಯಾರ್ಥಿಗೆ ನಾವು ಇಂಟರ್ವ್ಯೂ ತಗೊಂಡು ಫೇಲ್ ಮಾಡಿ ಅವನಿಗೆ ವಾಪಸ್ ಕಳಿಸಿದಕ್ಕೆ ಇವತ್ತು ಯಾವ ಉನ್ನತ ಮಟ್ಟಕ್ಕೆ ಬೆಳೆದ ಅಂತ ಹೇಳಿ ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಖುಷಿಪಟ್ಟು, ಆದ ಕಾರಣ ನೀವು ವಿದ್ಯಾರ್ಥಿಗಳು ಇನ್ನೂ ಕಾಲು ಮಿಂಚಿಲ್ಲ. ದಯವಿಟ್ಟು ಇವಾಗಲಿಂದಲೇ ನೀವು ಎಲ್ಲ ಕೆಲಸಗಳನ್ನ ಬದಿಗೊಟ್ಟು ಭಾಳ ಹೆಸರಿಂದ ಹೋದ್ರಿ. ಯಾಕಂದ್ರೆ ಇದು ಲೈಫು ಭಾಳ ಈ ಕಾಲ ಇರ್ತಕ್ಕಂಥ ಸ್ಪರ್ಧಾತ್ಮಕ ಯುಗದಲ್ಲಿ ನೀವು ಓದೋದು ಭಾಳ ಕಷ್ಟ ಇದೆ. ಆದ ಕಾರಣ ಯಾವುದಕ್ಕೆ ಹಿಂಜರಿದೆ, ಎಲ್ಲರೂ ಚೆನ್ನಾಗಿ ಓದಿ ಒಳ್ಳೆಯ ಒಂದು ಉನ್ನತ ಮಟ್ಟಕ್ಕೆ ಹೋಗಿ ತಾವು ಉದ್ಯೋಗವನ್ನು ಪಡ್ಕೊಳ್ರಿ ಅಂತ. ಇಂಥ ಸಂದರ್ಭದಲ್ಲಿ ನನಗೆ ಈ ದಿವಸ ಆ್ಯಕ್ಚುಲಿ ಒಂದು ನನಗೆ ನಿಂಗಪ್ಪನ ಬೆಳೆಯವರೇ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾನು ಬೇರೆ ಬುಕ್ಸನ್ನು ತಾವು ನನಗೆ ತಲುಪಿಸಿದ್ದೀರಿ. ಅದು ಎಷ್ಟು ಉಪಯೋಗ ಆಗಿತ್ತು ಗೊತ್ತಿಲ್ಲ, ಆದರೆ ತಾವು ಓದಿದ ಮೇಲೆ ಹೆಚ್ಚಿನ ಮಾರ್ಕ್ಸನ್ನು ತೆಗೆದುಕೊಂಡಾಗ ಅವಾಗ ಗೊತ್ತಾಗ್ತದೆ ಆ ಬುಕ್ ಎಷ್ಟು ಉಪಯೋಗ ಆಗಿದೆ ಅನ್ನೋದ್ರ ಬಗ್ಗೆ. ಅದೇ ರೀತಿಯಾಗಿ ಮಾನ್ಯ ಸಂತೋಷ್ ಸಾಹೇಬರು, ನೀವು SLCಯಲ್ಲಿ ಹೆಚ್ಚಿನ ಅಂಕವನ್ನು ಪಡೆದುಕೊಂಡು ಮುಂದೆ ಕಾಲೇಜಿಗೆ ಹೋದಾಗ ನಿಮಗೆ ಏನಾದರೂ ಹಣಕಾಸಿನ ತೊಂದರೆ ಆದರೆ ಖಂಡಿತವಾಗಿ ಮಾನ್ಯ ಸಂತೋಷ್ ಸಾಹೇಬ್ ತಮಗೆ ಸಹಾಯವನ್ನು ಮಾಡ್ತಿದ್ದಾರೆ. ಕೇಳಿಕೊಂಡಾಗ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂಥದ್ದು ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಲ್ಲಿ ವೇದಿಕೆ ನಡ್ತಕ್ಕಂಥ SDG ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಹಾಗೂ ಶಿಕ್ಷಕರ ವೃಂದದವರು, ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ಭಾಷಣ ರೈಟ್. ಟೀಚರ್ ಈ ಕಡೆ ನೋಡ್ರಿ. ಸರ್ ಈ ಕಡೆ ನೋಡ್ರಿ. ರೈಟ್. ತಾವೆಲ್ಲ ಗಮನಿಸಬೇಕು, ಪ್ರತಿ ವಿದ್ಯಾರ್ಥಿಗಳು ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಶಾಲೆಗೆ ಒಂದು ಬೆಲ್ಲಿನ ಅನಾನುಕೂಲ ಇತ್ತು ನಮ್ಗೆ. ಅದಕ್ಕಾಗಿ ಒಂದು ಇಲೆಕ್ಟ್ರಿಕ್